ಬೇಟೆಗಾರರು ಅಂತ ಹೇಳಿ ಆಗಸ್ಟ್ 15ರ ಮುಂಜಾನೆ ಮೂವರನ್ನ ಎನ್ಕೌಂಟರ್ ಮಾಡಿದ ಪ್ರಕರಣದಲ್ಲಿ ಇದೀಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇವೆ. ಮೊದಲ ದಿನದಿಂದಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳಿತ್ತು. ಇದೀಗ ಮತ್ತೆ ಅನುಮಾನ ಹುಟ್ಟಿಸುವ ರೀತಿಯಲ್ಲೇ ಒಂದಷ್ಟು ಬೆಳವಣಿಗೆಗಳು ನಡೆದಿದೆ. ಅನುಮಾನ ಮೂಡಿಸ್ತಾ ಇದೆ ಶಾಗ್ಯ ಶೂಟೌಟ್. ಕಾರಣ ಅರಣ್ಯ ಅಧಿಕಾರಿಗಳು ಕೊಟ್ಟಂತಹ ಸಾಕ್ಷಿಗಳು. ಅವರೇ ಕೊಟ್ಟಂತಹ ಸಾಕ್ಷಿಗಳಿಂದ ಇದೀಗ ಮತ್ತೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ವಿಚಾರದಲ್ಲಿ ಸರಿಯಾದಂತಹ ಪ್ರಾಮಾಣಿಕವಾದ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಎನ್ಕೌಂಟರ್ ಮಾಡೋದಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು, ಅವರೀಗ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಂತಹ ಸಾಕ್ಷಿಗಳ ವಿಚಾರ, ವಸ್ತುಗಳನ್ನು ಸೀಸ್ ಮಾಡಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ ನೋಟ್ ಅಲ್ಲೂ ಕೂಡ ಹೇಳಿದ್ರು. ಆದ್ರೆ ಆ ಪ್ರೆಸ್ ನೋಟ್ ಅಲ್ಲಿ ಇದ್ದ ಹಾಗೆ ತೋರಿಸೋದಿಕ್ಕೆ ಹೋಗಿ ಇದೀಗ ಎಡವಟ್ಟನ್ನ ಮಾಡ್ಕೊಂಡಿದಾರ ಅರಣ್ಯ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಒಂದು ಕಡೆ ಪರ ರೀತಿಯಾದಂತಹ ಅಭಿಪ್ರಾಯಗಳು, ಮತ್ತೊಂದು ಕಡೆ ವಿರೋಧದ ಹೋರಾಟಗಳು ಕೂಡ ನಡೀತಾ ಇದೆ. ಬಿಜೆಪಿ ಇದೇ ವಿಚಾರವನ್ನ ಇದೀಗ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಈ ರೀತಿಯಾಗಿ ಎನ್ಕೌಂಟರ್ ಮಾಡೋದಕ್ಕೆ ಅವಕಾಶ ಕೊಟ್ಟವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್. ಇಂತಹ ಸಂದರ್ಭದಲ್ಲಿ ಇದೀಗ ಅಧಿಕಾರಿಗಳು ಸೀಸ್ ಮಾಡಿಕೊಂಡಂತಹ ವಸ್ತುಗಳು ಇದೆಯಲ್ಲ, ಅದರಲ್ಲೂ ಕೂಡ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಚಪ್ಪಲಿ, ಪ್ಯಾರಗಾನ್ ಚಪ್ಪಲಿ. ಆ ಒಂದು ಚಪ್ಪಲಿಯಲ್ಲೂ ಕೂಡ ಯಾವುದೇ ಬಿಲ್ ಅನ್ನ ತೆಗೆದಿಲ್ಲ, ಕ್ಲೀನ್ ಆಗಿದೆ, ಒಂದೇ ಒಂದು ಚೂರು ಕಲೆ ಇಲ್ಲ. ಅದು ಹೊಸ ಚಪ್ಪಲಿ. ಆ ಚಪ್ಪಲಿಯನ್ನ ನಾವು ವಶಕ್ಕೆ ಪಡ್ಕೊಂಡಿದೀವಿ, ಬ್ಯಾಗ್ ಅಲ್ಲಿ ಸಿಕ್ಕಿತ್ತು ಆ ಚಪ್ಪಲಿ ಅನ್ನೋದನ್ನ ಅಧಿಕಾರಿಗಳು ಪ್ರೆಸ್ ನೋಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ಇದೀಗ ಆ ಒಂದು ವಸ್ತುಗಳ ಮೇಲೆಯೇ ಅನುಮಾನ ಹುಟ್ಟು ಹಾಕಿದೆ. ಹಾಗಾದ್ರೆ ಕತ್ತಲ ಕಾಡಿನ ರಹಸ್ಯ ಏನು, ಇದರಲ್ಲಿ ಅರಣ್ಯ ಅಧಿಕಾರಿಗಳ ಬಗ್ಗೆ ಇರುವಂತಹ ಅನುಮಾನಗಳು ಏನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಅನುಮಾನಗಳು ಮೊದಲ ದಿನದಿಂದಲೇ ಹುಟ್ಟಿಕೊಂಡಿದೆ. ಆ ಅನುಮಾನಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಕತ್ತಲ ಕಾಡಿನ ರಹಸ್ಯದಲ್ಲಿ ಮೊದಲ ಅನುಮಾನ ಏನಂತ ಹೇಳಿದ್ರೆ, ಆ ದಿನ ಶೂಟೌಟ್ ಆದ ಬಗ್ಗೆ, ಅವರು ಬೇಟೆಗಾರರ ರೈತರ ಅನ್ನೋದ್ರ ಬಗ್ಗೆನೆ ಮೊದಲ ಅನುಮಾನ ಇರೋದು. ಅರಣ್ಯಾಧಿಕಾರಿಗಳು ಹೇಳ್ತಾರೆ ಅವರು ಬೇಟೆಗಾರರು ಅಂತ ಹೇಳಿ. ಸೊ ಶೂಟೌಟ್ ಆದಂತಹ ಆಗಸ್ಟ್ 15ರ ಮುಂಜೆ, ಅಂದ್ರೆ ಅವರೇ ಹೇಳುವ ಪ್ರಕಾರ ಆಗಸ್ಟ್ 14ನೇ ರಾತ್ರಿ 8 ಗಂಟೆಯ ವೇಳೆಗೆನೆ ಇವರು ಆ ಕಾಡಿನೊಳಗೆ ಹೋಗಿದ್ರು ಅನ್ನೋದನ್ನ ಅರಣ್ಯಾಧಿಕಾರಿಗಳು ಹೇಳ್ತಾರೆ. ಸೊ ಆ ಕ್ಷಣದಿಂದಲೇ ಎನ್ಕೌಂಟರ್ ಆಗಿದ್ದು ಬೆಳಗ್ಗೆ 5 ಗಂಟೆಯ, ಅಂದ್ರೆ ಮುಂಜಾನೆ 5 ಗಂಟೆಯ ವೇಳೆಗೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಅವರು ಬೇಟೆಗಾರರ ಅಥವಾ ರೈತರ ಅನ್ನೋದ್ರ ಬಗ್ಗೆನೇ ಅಲ್ಲಿಂದ ಆರಂಭ ಆಗತ್ತೆ ಅನುಮಾನ. ಹೇಗೆ ಶೂಟೌಟ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕತ್ತೆ. ಯಾರು ಪರ್ಮಿಷನ್ ಕೊಟ್ರು, ಯಾಕಂದ್ರೆ ಗುಂಡಿನ ಚಕಮಕಿ, ಅಲ್ಲಿ ನಮ್ಮ ಆತ್ಮರಕ್ಷಣೆಗಾಗಿ ನಾವು ಅಲ್ಲಿ ಗುಂಡು ಹಾರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಅರಣ್ಯಾಧಿಕಾರಿಗಳು ಹೇಳ್ಕೊಳ್ತಾರೆ. ಆದ್ರೆ ಅವರ ಬಳಿ ಅವರಿಗೆ ಯಾರಿಗೂ ಕೂಡ ಏನು ಗಾಯ ಆಗಿಲ್ಲ, ಒಬ್ಬ ಸಿಬ್ಬಂದಿಯನ್ನ ಹೊರತುಪಡಿಸಿ ಅಂತ ಹೇಳಿ ಈಗಾಗಲೇ ಮೃತಪಟ್ಟಂತವರ ಕುಟುಂಬಸ್ಥರು ಅನೇಕ ಆರೋಪಗಳನ್ನ, ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಅವತ್ತಿನ ದಿನವೇ ವಶಪಡಿಸಿಕೊಂಡಂತಹ ವಸ್ತುಗಳ ಫೋಟೋವನ್ನ ಇದೀಗ ರಿಲೀಸ್ ಮಾಡಲಾಗಿದೆ. ಈಗಾಗಲೇ ಅರಣ್ಯಾಧಿಕಾರಿಗಳು ಅವತ್ತಿನ ದಿನ ಯಾವುದೇ ರೀತಿಯಾಗಿ ಏನೇನ್ ಸಿಕ್ಕಿದೆ ಅನ್ನೋದನ್ನ ಕೂಡ ಬಾಯಿ ಬಿಟ್ಟಿರ್ಲಿಲ್ಲ. ಆ ನಂತರ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು. ಬಟ್ ಅದರ ಫೋಟೋವನ್ನ ಕೂಡ ಮಾಧ್ಯಮಗಳಿಗಾಗಿರ್ಬೋದು ಯಾರಿಗೂ ತೋರಿಸುವ ಕೆಲಸ ಆಗಿರಲಿಲ್ಲ. ಒಂದೊಂದು ಅದರಲ್ಲೂ ಕೂಡ ಸರ್ಕಾರದ ಮುಖ್ಯಮಂತ್ರಿಯಿಂದ ಹಿಡಿದು ಅಧಿಕಾರಿಗಳು ಆಗಿರ್ಬೋದು ಅಥವಾ ಸಚಿವರುಗಳು ಕೂಡ ಅಷ್ಟು ಸಿಕ್ಕಿದೆ, ಇಷ್ಟು ಸಿಕ್ಕಿದೆ ಅಂತ ಹೇಳ್ತಾನೆ ಇದ್ರು. ಆದ್ರೆ ಇವರ ಪ್ರೆಸ್ ನೋಟ್ ಅಲ್ಲಿ ಏನೇನು ಸಿಕ್ಕಿದೆ, ಚಾಕು, ಚೂರಿ, ಚಪ್ಪಲಿ, ಇವೆಲ್ಲವನ್ನ ಕೂಡ ಪ್ರೆಸ್ ನೋಟ್ ಅಲ್ಲಿ ಹೇಳಿದ್ರು. ಇಂತಹ ವಸ್ತುಗಳನ್ನ ನಾವು ವಶಪಡಿಸಿಕೊಂಡಿದ್ದೀವಿ, 2 ಬ್ಯಾಗ್ ಅನ್ನು ವಶಪಡಿಸಿಕೊಂಡಿದ್ದೀವಿ ಅನ್ನುವ ವಿಚಾರ ಹೇಳಿದ್ರು, 1 ನಾಡ ಬಂದೂಕನ್ನು ವಶಪಡಿಸಿಕೊಂಡಿದ್ದೀವಿ ಅನ್ನುವ ವಿಚಾರವನ್ನ ಹೇಳಿದ್ರು. ಆದ್ರೆ ಇದೀಗ ಸೀಸ್ ಮಾಡ್ಕೊಂತಹ ವಸ್ತುಗಳ ಫೋಟೋ ರಿಲೀಸ್ ಮಾಡಿದ್ರಲ್ಲ, ಇದರಲ್ಲೇ ಸಾಕಷ್ಟು ಅನುಮಾನ ಹುಟ್ಟಿರುವಂತದ್ದು. ಅರಣ್ಯಾಧಿಕಾರಿಗಳು ಜಪ್ತಿ ಮಾಡಿರುವಂತಹ ವಸ್ತುಗಳ ಬಗ್ಗೆನೇ ಇದೀಗ ಸಂಶಯವನ್ನ ಹುಟ್ಟು ಹಾಕಿದೆ. ಕಾರಣ, ನಾವು ಆಗ್ಲೇ ಒಂದು ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ವಿ, ಚಪ್ಪಲಿಯ ವಿಚಾರ. ಕಾಡಿಗೆ ಹೋದವರು ಹೊಸ ಚಪ್ಪಲಿಯನ್ನ ತಗೊಂಡು ಹೋಗಿದ್ರ ಅನ್ನುವ ಪ್ರಶ್ನೆ ಇಲ್ಲಿ. ಈಗ ಚಪ್ಪಲಿಯನ್ನ ಹಾಕೊಂಡು ಹೋಗ್ತಾರೆ, ಆದ್ರೆ ಚಪ್ಪಲಿ ಹಾಕೊಂಡು ಹೋಗಿದ್ರೆ ಬಿಲ್ಲನ್ನ ರಿಮೂವ್ ಮಾಡಿಲ್ಲ, ಅದರಲ್ಲಿ ಸ್ಟಿಕ್ಕರ್ ಕೂಡ ಕಿತ್ತು ಹಾಕಿಲ್ಲ, ಕಾಲಿಗೆ ಹಾಕೊಂಡಿದ್ದಂತಹ ಸಣ್ಣ ಸುಳಿವು ಕೂಡ ಇಲ್ಲ. ಕಾರಣ, ಒಂದೇ ಒಂದು ಚೂರು ಮಣ್ಣು ಕೂಡ ಆಗಿಲ್ಲ. ಕಾಡಿಗೆ ಹೋದಾಗ ಕಾಲಿಗೆ ಹಾಕೊಂಡಂತಹ ಸಂದರ್ಭದಲ್ಲಿ ಚೂರು ಕಲೆ ಆಗೋದೇ ಇಲ್ವಾ, ಅಷ್ಟು ಕ್ಲೀನ್ ಆಗಿ ಹೋಗೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಅರಣ್ಯಾಧಿಕಾರಿಗಳು ಹೇಳಿದ ಪ್ರಕಾರವಾಗಿ ಆ ಒಂದು ಚಪ್ಪಲಿ ಬ್ಯಾಗಿನ ಒಳಗೆ ಇತ್ತು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಸ್ವಲ್ಪವೂ ಕೊಳೆಯಾಗದಂತಹ ಹೊಸ ಚಪ್ಪಲಿಗಳು, ಹಾಗಾದ್ರೆ ಅದು ಕಾಡಲ್ಲಿ ಸಿಕ್ಕಿರೋದಾ?
ಇದೇ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರೋದು. ಅರಣ್ಯಾಧಿಕಾರಿಗಳು ತಾವು ಪ್ರೆಸ್ ನೋಟ್ ಅಲ್ಲಿ ಏನನ್ನ ಹೇಳಿದ್ವಿ ಅದನ್ನ ತೋರಿಸೋದಿಕ್ಕೆ ಹೋಗಿ ಒಂದು ತಪ್ಪನ್ನ ಮುಚ್ಚೋದಿಕ್ಕೆ ಹೋಗಿ ಮತ್ತೊಂದು ತಪ್ಪನ್ನ ಇಲ್ಲಿ ಎಸಗಿದ್ರ, ಎಡವಟ್ಟನ್ನ ಈ ರೀತಿಯಾಗೂ ಕೂಡ ಇದೀಗ ಅರಣ್ಯಾಧಿಕಾರಿಗಳು ಮಾಡ್ಕೊಂಡ್ರ. ಇದುವೇ ಅನುಮಾನ ಬರೋದಕ್ಕೆ ಕಾರಣ ಆಗಿರೋದು. ಅಲ್ಲಿದ್ದಂತಹ ಮೃತಪಟ್ಟಂತಹವರ ಕುಟುಂಬಸ್ಥರು, ಗ್ರಾಮಸ್ಥರು ಮೊನ್ನೆಯಿಂದಲೂ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಘಟನೆಯಲ್ಲಿ. ಯಾಕೆ, ಏನು, ಪ್ರತಿ ಒಂದು ವಿಚಾರವನ್ನ ಅಲ್ಲಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಸಾಕಷ್ಟು ಅನುಮಾನಗಳಿದೆ ಈ ಒಂದು ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಅವರು ರೈತರು ಅಲ್ಲಿ ಇರಲಿಲ್ಲ ಅನ್ನೋ ವಿಚಾರವನ್ನ ಹೇಳ್ತಾರೆ. ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸಭೆ, ವಿಧಾನ ಪರಿಷತ್ನಲ್ಲೂ ಕೂಡ ಶಾಗ್ಯ ಶೂಟೌಟ್ನ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ವಿಪಕ್ಷದವರು ಈ ವಿಚಾರವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ ಆಡಳಿತ ವಿಪಕ್ಷಗಳ ನಡುವೆ ವಾಕ್ ಸಮರ ಬಹಳ ಜೋರಾಗಿ ನಡೆದಿದ್ದು ಸರ್ಕಾರದ ಹೇಳಿಕೆಗೆ ಇಲ್ಲಿ ಪಟ್ಟನ್ನ ಹಿಡಿಯಲಾಗಿದೆ. ಏನ್ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅನ್ನುವಂಥದ್ದು. ಆದ್ರೆ ಶೂಟೌಟ್ ಸುಳಿಯಲ್ಲಿ ಇದೀಗ ಸರ್ಕಾರ ಯಾವ ರೀತಿಯಾಗಿ ಸಿಕ್ಕಾಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೃತರ ಕುಟುಂಬಗಳಿಗೆ ಈಗಾಗಲೇ 1 ಕೋಟಿ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ ವಿಪಕ್ಷದವರು. ಎರಡನೆಯದು, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಈಗಾಗಲೇ ಸರ್ಕಾರ ಆದೇಶವನ್ನ ಮಾಡಿದೆ. ಮ್ಯಾಜಿಸ್ಟ್ರೇಟ್ ತನಿಖೆಯ ಬದಲಾಗಿ ನ್ಯಾಯಾಂಗ ತನಿಖೆಯನ್ನ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ತನಿಖೆ ಅದು ಸರ್ಕಾರ ಅಧಿಕಾರಿಗಳು ನಡೆಯೋದು. ಅದು DC ಆಗಿರ್ಬೋದು, AC ಆಗಿರ್ಬೋದು, ತಹಶೀಲ್ದಾರ್ ಅವರ ಅಡಿಯಲ್ಲಿ ಈ ಒಂದು ತನಿಖೆ ಆಗತ್ತೆ, ಅವರ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಅದು ಬೇಡ, ಅದರ ಬದಲು ನ್ಯಾಯಾಂಗ ತನಿಖೆಯನ್ನ ಮಾಡಿ, ಹಾಲಿ ಅಥವಾ ಮಾಜಿ ನ್ಯಾಯಾಧೀಶರು ಆ ಒಂದು ತನಿಖೆಯನ್ನ ಮಾಡಲಿ ಅಂತ ವಿಪಕ್ಷದವರ ಬೇಡಿಕೆ. ರೈತರ ಸಮಾಧಿ ಮೇಲೆ ಸರ್ಕಾರ ನಡೆಸೋದು ಬೇಡ. ಈಗಾಗಲೇ ಅವರು ರೈತರಾಗಿದ್ದಾರೆ, ಬೇಟೆಗಾರರು ಅಲ್ಲ. ಅವರ ಸಮಾಧಿ ಮೇಲೆ ಸರ್ಕಾರವನ್ನ ನೀವು ನಡೆಸ್ತಾ ಇದ್ದೀರಿ ಅನ್ನೋದು ವಿಪಕ್ಷದವರ ಆರೋಪ. ಜೊತೆಗೆ ಶೂಟೌಟ್ನ ಪೂರ್ಣ ಸತ್ಯ ಬಹಿರಂಗ ಆಗಬೇಕು. ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಿ, ಅದ ಆಗಬಾರ್ದು. ತನಿಖೆ ಪ್ರಾಮಾಣಿಕವಾಗಿ ಆಗ್ಬೇಕು. ನಿಜವಾಗ್ಲೂ ನಡೆದಿದ್ದೇನು ಅನ್ನುವಂಥದ್ದು ಸತ್ಯ ಶೋಧನೆ ಇಲ್ಲಿ ಆಗ್ಬೇಕಾಗತ್ತೆ. ಅರಣ್ಯಾಧಿಕಾರಿಗಳ ಮೇಲೆ ದಾಳಿ ಆಗಿದ್ರ ಸಾಕ್ಷ್ಯಗಳು ಏನು? ಒಬ್ಬ ಸಿಬ್ಬಂದಿಯ ಕಾಲಿಗೆ ಪೆಟ್ಟಾಗಿದ್ದಾನೆ ಹೊರತುಪಡಿಸಿದ್ರೆ ಉಳಿದಂತೆ ಯಾರಿಗೂ ಏನೂ ಆಗಿಲ್ಲ. ಆಲ್ಮೋಸ್ಟ್ ಅಲ್ಲಿ 7 ಜನ ಅರಣ್ಯ ಸಿಬ್ಬಂದಿಗಳು ಇದ್ರು. 2 ಚೀಲ ಮಾಂಸ ಸಿಕ್ಕಿದ್ದಕ್ಕೆ ಜೀವ ಬಲಿ ತೆಗೆದುಕೊಳ್ಳೋದು ಯಾವ ನ್ಯಾಯ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇದೀಗ ವಿಪಕ್ಷದವರು ಕೇಳ್ತಾ ಇದ್ದಾರೆ. ಶಿಕ್ಷೆ ಕೊಡುವ ಬದಲು ಸಾಯಿಸೋ ಅಧಿಕಾರವನ್ನ, ಒಂದು ಪ್ರಾಣವನ್ನ ತೆಗೆಯುವ ಅಧಿಕಾರವನ್ನ ಕೊಟ್ಟಿದ್ಯಾರು? ಕಾನೂನಿನ ರೀತಿಯಲ್ಲೇ ಕ್ರಮವನ್ನ ಕೈಗೊಳ್ಳಬಹುದಾಗಿತ್ತಲ್ಲ, ಅದನ್ನ ಬಿಟ್ಟು ನಿಮ್ಗೆ ಪ್ರಾಣ ತೆಗೆಯುವ ಹಕ್ಕನ್ನ ಯಾರು ಕೊಟ್ಟಿದ್ದಾರೆ? A4 ಈಗಾಗಲೇ 3 ಸಾವನ್ನಪ್ಪಿದ್ದಾರೆ. ಒಬ್ಬ ಇದರಲ್ಲಿ ಎಸ್ಕೇಪ್ ಆಗಿದ್ದ, ಅವನು ಹಾಸ್ಪಿಟಲ್ ಅಲ್ಲಿದ್ದ. ಆ ನಂತರ ಹಾಸ್ಪಿಟಲ್ ಇದ್ದಂತಹ ಮಹಿಮಾ ದಾಸ್ A4 ಎಲ್ಲಿ? ಏಕಾಏಕಿ ಅವನನ್ನ ಶಿಫ್ಟ್ ಮಾಡಿದ್ ಯಾರು? ಆತ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಕೂಡ ಇದೀಗ ಸಾಕಷ್ಟು ಆರೋಪವನ್ನ ವಿಪಕ್ಷದವರು ಮಾಡ್ತಾ ಇದ್ದಾರೆ. ಇನ್ನು ಎದೆ ಭಾಗ, ಕುತ್ತಿಗೆಗೆ ಹೇಗೆ ಫೈರ್ ಮಾಡಿದ್ರು? ಈಗ ತಮ್ಮ ಆತ್ಮರಕ್ಷಣೆಗೆ ಮಾಡಬೇಕಾದ್ರೆ ಅಲ್ಲಿ ಮುಂದಿರುವವರಂತಹ ಕಾಲಿಗೆ ಇವರು ಫೈರ್ ಅನ್ನ ಮಾಡಬೇಕಾಗುತ್ತೆ. ಆದ್ರೆ ಅದನ್ನ ಹೊರತುಪಡಿಸಿ ನೇರವಾಗಿ ಎದೆ ಭಾಗ, ಕುತ್ತಿಗೆ ಭಾಗಕ್ಕೆ ಹೇಗೆ ಫೈರ್ ಮಾಡಿದ್ರು? ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ತಮ್ಮ ಆತ್ಮರಕ್ಷಣೆಗೋಸ್ಕರ ಹೀಗೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನ ಕೂಡ ಈಗಾಗಲೇ ಕೇಳ್ತಾ ಇದ್ದಾರೆ. ಇನ್ನು ತಮಿಳರ ಹತ್ಯೆ ಅಂತ ಹೇಳಿ ಮತ್ತೊಂದು ಕಡೆ ತಮಿಳುನಾಡು ಸರ್ಕಾರ ಖಂಡನ ನಿರ್ಣಯವನ್ನ ಈಗಾಗಲೇ ಮಾಡಿದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಇಲ್ಲಿ ಏನ್ ಮಾಡ್ತಾ ಇದೆ ಅನ್ನುವ ಪ್ರಶ್ನೆಯನ್ನ ಕೂಡ ಈಗಾಗಲೇ ಇಲ್ಲಿ ವಿಪಕ್ಷದವರು ಕೇಳ್ತಾ ಇದ್ದಾರೆ. ದೊಡ್ಡ ಪಿತೂರಿ ನಡೆದಿದೆ, ಇದು ರಾಜಕೀಯ ಮೇಲಾಟ ಆಗುತ್ತೆ. ಆದ್ರೆ ಇಲ್ಲಿ ರೈತರ ಬಲಿ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಅನಿಸುವಂತಹ ಪ್ರಶ್ನೆಗಳಿದು. ಏನೇ ರಾಜಕೀಯ ಮೇಲಾಟಗಳು ಇರಲಿ, ಆದ್ರೆ ಇಲ್ಲಿ ಸಾವನ್ನಪ್ಪಿದ್ದಾರೆ, ಅವರ ಪ್ರಾಣ ಹೋಗಿದೆ, ರೈತರು ಬೇಟೆಗಾರರು ಅನ್ನೋದು ಕೂಡ ಅಲ್ಲಿ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಕುಟುಂಬಸ್ಥರೇ ಹೇಳ್ತಾರೆ ಅವರು ಜಮೀನಿಗೆ ಹೋಗಿದ್ರು, ಅಲ್ಲಿಂದ ಕರ್ಕೊಂಡು ಬಂದು ಈ ರೀತಿಯಾಗಿ ಶೂಟೌಟ್ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇದೆ ಇಲ್ಲ, ಅವರು ಬೇಟೆಗಾರರು ಅನ್ನುವಂಥ ರೀತಿಯಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ. ಈಗಾಗಲೇ ಮಾಂಸ ಸಿಕ್ಕಿದೆ, 2 ಬ್ಯಾಗ್ ಸಿಕ್ಕಿದೆ, 1 ನಾಡ ಬಂದೂಕು ಸಿಕ್ಕಿದೆ. ಇಲ್ಲಿ ಪ್ರಾಮಾಣಿಕವಾದ ತನಿಖೆ ಆಗಬೇಕಾಗುತ್ತೆ. ಎನ್ಕೌಂಟರ್ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿ ಬಿಜೆಪಿ ಸದನದಲ್ಲಿ ಈ ವಿಚಾರವನ್ನ ಇಟ್ಟುಕೊಂಡು ಗದ್ದಲವನ್ನ ಮಾಡ್ತಾ ಇದೆ. ವಿಧಾನಸಭೆ ಹಾಗೆಯೇ ವಿಧಾನ ಪರಿಷತ್ನಲ್ಲೂ ಈ ವಿಚಾರವೇ ಇದೀಗ ಅಸ್ತ್ರ ಕೂಡ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ದಾರೆ ನೋಡೋಣ. 3 ಜನ ಸಾವಿಗೆ ಯಾರು? ಹಂಗಾರೆ ಸರ್ಕಾರನೇ ನೇರ ಕಾರಣ? ಹಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ?
ಹೇಳ್ಬೇಕಲ್ಲ. 3 ಜನ ಸತ್ಯಕ್ಕೆ ಏನೂ ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ರಾಜ್ಯಗಳ ವಿಚಾರ ಆಗಿದೆ. ಸದನ ಪ್ರಾರಂಭ ಆಗ್ತಿದ್ದಂತೆ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂತ ಘಟನೆ 24 ಅವರ್ಸ್ ಆಯ್ತು ಘಟನೆ ಆಗಿ ಸದನ ಸಚಿವರು ಬಂದು ಸ್ಟೇಟ್ಮೆಂಟ್ ಮಾಡಿ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ ಯಾವ ಕಾರಣಕ್ಕೆ ಎನ್ಕೌಂಟರ್ ಆಯ್ತು ಅಂತ ಹೇಳಿ ಸದನ ಗೊತ್ತಾಗ್ಬೇಕಲ್ಲ. ಸದನ ಗೊತ್ತಾಗಲಿದ್ರೆ ಹೆಂಗಾಗುತ್ತೆ? ನಿಯಮಾವಳಿ ಪ್ರಕಾರ ಹೋಗೋಣ. ಕ್ವೆಶ್ಚನ್ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡಬೇಕಾಗಿರೋದು ನಿಯಮಾವಳಿ ಪ್ರಕಾರನೇ. ಸದನ ನಡೀತಾ ಇರ್ಬೇಕಾದ್ರೆ ಮಾಡ್ಬೇಕು ಅವರು. ನಿಯಮಾವಳಿಗಳನ್ನ ಸರ್ಕಾರಕ್ಕೆ ರೈತರ ಬದುಕಿನ ಬಗ್ಗೆ ಏನಾದ್ರು ಕಾಳಜಿ ಇದ್ದಿದ್ರೆ ನೀವು ಮೊದಲು ಸ್ಟೇಟ್ಮೆಂಟ್ ಮಾಡಬೇಕು. ಸ್ಟೇಟ್ಮೆಂಟ್ ಮಾಡಿ ಸರ್ಕಾರವೇ ನೇರ ಹೊಣೆ, ಸರ್ಕಾರವೇ ಎನ್ಕೌಂಟರ್ ಮಾಡಿಸಿ ಅಂತ ವಿಪಕ್ಷದವರು ಗದ್ದಲವನ್ನು ಕೂಡ ಮಾಡಿದ್ದಾರೆ. ದೊಡ್ಡ ಮಟ್ಟದ ಕೋಲಾಹಲ ಆಗಿದೆ, ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ವಿಪಕ್ಷದವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡ ಇದೀಗ ಒಂದಷ್ಟು ಪ್ರತಿಕ್ರಿಯೆಯನ್ನ ಕೊಟ್ಟಿದೆ, ಸಮರ್ಥನೆಯನ್ನ ಮಾಡಿಕೊಂಡಿದೆ ಸರ್ಕಾರ. ಶಾಗ್ಯ ಶೂಟೌಟ್ ಬಗ್ಗೆ ವಿಧಾನಸಭೆ ಹಾಗೇನೆ ವಿಧಾನ ಪರಿಷತ್ನಲ್ಲಿ ಇದಕ್ಕೆ ಅರಣ್ಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಉತ್ತರವನ್ನ ಕೊಡ್ತಾರೆ. ಏನೇನು ಆಯ್ತು ಆ ಘಟನಾವಳಿಗಳ ಬಗ್ಗೆ ಮಾತನಾಡ್ತಾರೆ ಅರಣ್ಯ ಸಚಿವರು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಉತ್ತರವನ್ನ ಕೊಡ್ತಾರೆ. ಅವರ ಉತ್ತರಕ್ಕೆ ಪ್ರತಿಪಕ್ಷಗಳು ಅಲ್ಲಿ ಗದ್ದಲವನ್ನ ಮಾಡ್ತವೆ, ಕೋಲಾಹಲವೇ ಉಂಟಾಗಿ ಹೋಗುತ್ತೆ. ಆಗಸ್ಟ್ 14ರ 8 ಗಂಟೆ ವೇಳೆಗೆ ಬೇಟೆಗಾರರು ಆ ಕಾಡಿನೊಳಗೆ ಬಂದಿರುವಂತಹ ಮಾಹಿತಿ ಇದೆ. ಅರಣ್ಯಾಧಿಕಾರಿಗಳ ಗಮನಕ್ಕೆ ಅದು ಬಂದಿದೆ. ಅರಣ್ಯಾಧಿಕಾರಿಗಳು ಹುಡುಕಾಟ ಮಾಡುವಂತಹ ಸಂದರ್ಭದಲ್ಲಿ ಟಾರ್ಚ್ ಲೈಟ್ ಕಂಡಿದೆ. ಅವರಲ್ಲಿ ಗಸ್ತು ತಿರುಗುವಂತಹ ಸಂದರ್ಭದಲ್ಲಿ ಟಾರ್ಚ್ ಲೈಟ್ ಕಂಡಿದೆ. ಆ ಸಂದರ್ಭದಲ್ಲಿ ಬೇಟೆಗಾರರನ್ನ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹೋಗ್ತಾರೆ. ಆಗ ಗುಂಡಿನ ದಾಳಿ ನಡೆದಿದೆ ಅನ್ನೋದನ್ನ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ. ಎತ್ತರದ ಪ್ರದೇಶದ ಮೇಲೆ ನಿಂತು ಅರಣ್ಯಾಧಿಕಾರಿಗಳ ಮೇಲೆ ಈ ಬೇಟೆಗಾರರು ಗುಂಡನ್ನ ಹಾರಿಸಿದ್ದಾರೆ. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ 3 ಸುತ್ತುಗಳ ಗುಂಡು ಹಾರಿಸಿದ್ದಾರೆ. 3 ಸುತ್ತುಗಳ ಗುಂಡಿನಲ್ಲಿ ನೇರವಾಗಿ 3 ಕೂಡ ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ ಅನ್ನೋದು ವಿಪಕ್ಷದವರು. ಅಂದ್ರೆ ಈಗ ಇವರು ಹೇಳ್ತಾ ಇರುವಂತಹ ವಿಚಾರದಲ್ಲಿ 3 ಸತ್ತಿದ್ದಾರೆ, 3 ಸುತ್ತು ಗುಂಡು ಹಾರಿಸಿದ್ದಾರೆ. ಅರಣ್ಯ ಸಂರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆಯ ದೃಷ್ಟಿಯಿಂದ ಇಲ್ಲಿ ಗುಂಡನ್ನ ಹಾರಿಸಲಾಗಿದೆ. ಆದ್ರೆ ಇಲ್ಲಿ ಮನುಷ್ಯರ ಪ್ರಾಣ ಹೋಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. 3 ಸ್ಥಳದಲ್ಲೇ ನರಳಾಡ್ತಾ ಇದ್ದು ಮತ್ತೊಬ್ಬ ಅಲ್ಲಿ ಓಡ್ತಾ ಇದ್ದ. ಅದೇ ಕಾರಣಕ್ಕಾಗಿ ಒಬ್ಬ ನರಳ್ತಾ ಇದ್ದಿದ್ದವನ್ನ ಕೂಡ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಆಗುತ್ತೆ. ಬೇಟೆಗಾರರ ಜೀವ ರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯೇ ಅವರನ್ನ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ, ಪ್ರಾಣವನ್ನ ಉಳಿಸುವ ಕೆಲಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಆದ್ರೆ ದುರದೃಷ್ಟವಶಾತ್ ಆಸ್ಪತ್ರೆಗೆ ತರುವ ಮಾರ್ಗ ಮಧ್ಯದಲ್ಲೇ ಸಾವಾಗಿದೆ ಅನ್ನುವ ವಿಚಾರವನ್ನ ಕೂಡ ಅವರು ಹೇಳಿದ್ದಾರೆ. ರೈತರೇ ಆಗಿದ್ರೆ ಸರ್ಕಾರದಿಂದ ಪರಿಹಾರವನ್ನ ಕೊಡ್ತೇವೆ, ಆದ್ರೆ ಒಂದು ವೇಳೆ ಅದು ರೈತರಾಗದೆ ಬೇಟೆಗಾರರೇನಾದ್ರೂ ಆಗಿದ್ರೆ ಆಗ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿ ಅರಣ್ಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಏನೋ ಜೋಳ ಕಾಯೋದಕ್ಕೆ ಹೋಗಿದ್ರು ಅನ್ನೋದೇ ಇಲ್ಲಿ ಇರುವಂತಹ ಅನುಮಾನ ಅನ್ನುವ ವಿಚಾರವನ್ನ ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ. ಯಾಕಂದ್ರೆ ಈಗ ಅವರ ಕುಟುಂಬಸ್ಥರ ಹೇಳೋದಿದೆ, ಅವ್ರು ಜೋಳ ಕಾಯೋದಕ್ಕಿಂತ ಹೊಲಕ್ಕೆ ಹೋಗಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಶೂಟೌಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಜೋಳ ಕಾಯಲು ಹೋಗಿದ್ರು ಅನ್ನೋದೇ ಈ ವಿಚಾರದಲ್ಲಿರುವಂತಹ ಅನುಮಾನ ಅನ್ನೋದನ್ನ ಅರಣ್ಯ ಸಚಿವರು ಇದೀಗ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಗ್ಯ ಶೂಟೌಟ್ ಬಗ್ಗೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ದೊಡ್ಡ ಮಟ್ಟದ ಗೊಂದಲ ಗದ್ದಲ ಇವೆಲ್ಲವೂ ಕೂಡ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ರೀತಿಯಾಗಿ ಸಮರ್ಥನೆಯನ್ನ ಮಾಡಿಕೊಂಡಿದೆ, ಸಚಿವರು ಹೇಳಿದ್ದೇನು ರಾಮಲಿಂಗಾರೆಡ್ಡಿ ಅವರು ಅನ್ನೋದನ್ನ ನೋಡೋಣ. ಕಾಡತೂಸು ಸಣ್ಣ ಸಣ್ಣ ಪೆಲ್ಲೆಟ್ಸ್ಗಳು ಹಾಗೂ ಮದ್ದನ್ನು ಒಳಗೊಂಡಿದ್ದು ಕಾಡತೂಸಿನಿಂದ ಹೊರಬರುವಾಗ ಚೆದರುವುದರಿಂದ ಆರೋಪಿಗಳು ವಿವಿಧ ಅಂಗಾಂಗಗಳು ಗುಂಡು ತಗುಲಿರುತ್ತದೆ. ಸದರಿ ಘಟನೆಯು ಜರುಗುವ ವೇಳೆಯಲ್ಲಿ ಬೇಟೆಗಾರರು ಕರಡಿಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ಇಲಾಖಾ ಸಿಬ್ಬಂದಿಗಿಂತ ಎತ್ತರದ ಪ್ರದೇಶದಲ್ಲಿ ನಿಂತು ಗುಂಡಿನ ದಾಳಿ ನಡೆಸಿದಾಗ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ ಸದರಿ ಬೇಟೆಗಾರರು ಅಸ್ಪಷ್ಟವಾಗಿ ಗೋಚರಿಸಿರುವುದರಿಂದ ಸಿಬ್ಬಂದಿಗಳು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ 5 ಗಂಟೆನಾಗ ಸಮಸ್ಯೆ ಕೊಯ್ತಾರೆ ಅಧ್ಯಕ್ಷರೇ. ಎಲ್ಲರೂ ತಿಳ್ಕೋಬೇಕಾಗ್ತದೆ. ನಾವು ಆತಿಕನ ಆಯೋಗ ಕೊಟ್ಟಿರೋದು ಇರುವೆ ಆಗಿಲ್ಲ. ನೀವು ಆಗಲ್ಲ ಕಾಡ್ನೊಳಕ 5 ಗಂಟೆ 10 ಗಂಟೆ ರಾತ್ರಿನಾಗ ಅಭಯಾರಣ್ಯ
ಅದು ಅಭಯಾರಣ್ಯ ರೀ. ಯಾಕಲ್ಲಿ ಹೋಗಿದ್ದೆ ಅಂತ ಏ, ಕೇಳಿದ್ರೆ ಅದು ಕೊತ್ತಂಬರಿ ಹಂಗಾಗಿ ಆತರ ಹೇಳಿಕೆ ಕೊಟ್ಟೇವಿನ ಇದು ಫಾರೆಸ್ಟ್ನವ್ರು ಹೇಳೋದು ಸರಿ ಇಲ್ಲ ಇವ್ರು ಸರಿ ಅಂತ ಹೇಳಿಲ್ಲ. ಬಟ್ ಅವರು ಅವ್ರ ಹೇಳಿಕೆನು ನಾನು ಒಪ್ಕೊಂಡಿಲ್ಲ, ಇವ್ರ ಹೇಳಿಕೆ ನಂಬ್ಕೊಂಡಿಲ್ಲ. ಬಟ್ ಏನ ಅಂತಂದ್ರೆ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿದ್ದೀವಿ, ತೀರ್ಮಾನ ಆಗಲಿ, ಅಂದಮೇಲೆ ಯಾವಾಗ ಆಗ್ತದ ಮೇಲೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಾಗ್ತದೆ. ನಡೆದಿರುವಂತಹ ಘಟನೆ ಆಗಸ್ಟ್ 15ರ ಮುಂಜಾನೆ. ಇವತ್ತು ಆಗಸ್ಟ್ 17, 2 ದಿನಗಳ ಆದ ಬಳಿಕ ಈ ಆಕ್ರೋಶದ ಮಧ್ಯೆ ಇವತ್ತು ಮೂವರೇನು ಸಾವನ್ನಪ್ಪಿದ್ದಾರೆ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಹನೂರು ತಾಲೂಕಿನ ಸ್ವಗ್ರಾಮಗಳಲ್ಲಿ ಮೂವರ ಅಂತ್ಯಕ್ರಿಯೆಯನ್ನ ಕೂಡ ನೆರವೇರಿಸಲಾಗಿದೆ. ಮರಿಯಮಂಗಲದಲ್ಲಿ ಆಂಟೋನಿ ಸ್ವಾಮಿ ಹಾಗೇನೆ ಪೀಟರ್ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಅದೇ ರೀತಿಯಾಗಿ ತೋಮೆಯಾರ್ ಪಾಳ್ಯದಲ್ಲಿ ಕುಮಾರ್ ಅವರ ಅಂತ್ಯಕ್ರಿಯೆಯನ್ನು ಕೂಡ ಇವತ್ತು ನೆರವೇರಿಸಲಾಗಿದೆ. ಮೊದಲಿಗೆ ಕ್ರಿಶ್ಚಿಯನ್ ಸಂಪ್ರದಾಯದ ಹಾಗೆ ಅಂತಿಮ ವಿಧಿವಿಧಾನವನ್ನು ಕೂಡ ನೆರವೇರಿಸಿ ಆ ನಂತರ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಗೂ ಮುನ್ನ ತೋಮಿಯಾರ್ ಪಾಳ್ಯ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಲಾಗಿದೆ. ಬಲಿಪೂಜೆಯನ್ನ ಅಲ್ಲಿ ಮಾಡಲಾಗಿದೆ. ಸಾಕಷ್ಟು ಬೇಸರವನ್ನ ಅಲ್ಲಿರುವಂತವರು ವ್ಯಕ್ತಪಡಿಸಿದ್ದಾರೆ. ಕಾರಣ ಇಲ್ಲಿ ಶೂಟೌಟ್ ಆಗಿದೆ ಅನ್ನುವಂಥದ್ದು. ಇನ್ನು ಮೃತರ ಕುಟುಂಬಗಳಿಗೆ ತಲಾ 15 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನ ಕೊಟ್ಟಿದ್ದಾರೆ. ಹನೂರು ಶಾಸಕರಾಗಿರುವಂತಹ ಮಂಜುನಾಥ್ ಅವರು ಮೊನ್ನೆ ಆದಂತಹ ಪ್ರತಿಭಟನೆ ಸಂದರ್ಭದಲ್ಲೂ ಎಲ್ಲರನ್ನ ಕೂಡ ಸಮಾಧಾನ ಮಾಡುವ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದು ಹನೂರು ಶಾಸಕ ಮಂಜುನಾಥ್ ಸರ್ಕಾರದಿಂದ 5 ಲಕ್ಷ ಪರಿಹಾರ ಹಾಗೆಯೇ ಶಾಸಕರಿಂದ ತಲಾ 8 ಲಕ್ಷ ಅಂತ ಹೇಳಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಂದನೂ ಕೂಡ ತಲಾ 2 ಲಕ್ಷ ಪರಿಹಾರವನ್ನ ಈಗಾಗಲೇ ಘೋಷಣೆ ಮಾಡಿದಂತೆ ಅವರಿಗೆ ಚೆಕ್ ಅನ್ನು ಕೂಡ ವಿತರಿಸಲಾಗಿದೆ. ಸರ್ಕಾರ ಈಗಾಗಲೇ ಮೃತಪಟ್ಟಂತಹವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಹನೂರು ಶಾಸಕರಾಗಿರುವಂತಹ ಮಂಜುನಾಥ್ ಅವರು ಮೂವರಿಗೂ ಕೂಡ 8 ಲಕ್ಷ, ಅದಕ್ಕೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಂದ ಕೂಡ ತಲಾ 2 ಲಕ್ಷ ಪರಿಹಾರವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಅಂತ್ಯಕ್ರಿಯೆಯನ್ನ ಕೂಡ ಈಗಾಗಲೇ ನೆರವೇರಿಸಲಾಗಿದೆ. ಮೂವರ ಅಂತ್ಯಕ್ರಿಯೆಯನ್ನ ಇವತ್ತು ಅವರವರ ಊರುಗಳಲ್ಲಿ ನೆರವೇರಿಸಲಾಗಿದ್ದು ಅವರ ಧರ್ಮದ ಅನುಸಾರ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಈಗಾಗಲೇ ಕಳೆದ 15ನೇ ತಾರೀಕು ನಡೆದಂತಹ ಘಟನೆ ಇದು. ಬಹುಶಃ ನೊಂದ ಕುಟುಂಬಕ್ಕೆ ನಾವು ಎಷ್ಟೇ ಕೊಟ್ಟರು ಅದು ಕಡಿಮೆ. ಅದರಿಂದ ಇವತ್ತು ತತ್ಕ್ಷಣಕ್ಕೆ ತಾತ್ಕಾಲಿಕವಾಗಿ ಈ ಪರಿಹಾರ ಈಗ ಸರ್ಕಾರನ ಮಾನವೀಯತೆಯ ಮೇಲೆ ಗ್ರೌಂಡ್ಸ್ ಮೇಲೆ ಈಗ 5 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಸಣ್ಣ ಮಕ್ಕಳ ಒಂದು ಆಕ್ರಂದನ ಮತ್ತು ಅವರೆಲ್ಲ ಒಂದು ಪರಿಸ್ಥಿತಿ ಇದೊಂದು ಅಮಾನ್ಯವಾಗಿ ಹತ್ಯೆ ಆಗಿರೋದ್ರಿಂದ ಬಹುಶಃ ನಾನು ಸಹ ಅದ್ರ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ಭಾಳ ಒಂದು ಅರ್ಥಕೊಂಡು ಈಗ ಉಸ್ತುವಾರಿ ಸಚಿವರು ಅವರ ಒಂದು ಸಹಾಯ ಹಸ್ತ ಒಂದು ಸುಮಾರು 2 ಲಕ್ಷ ರೂಪಾಯಿ. ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಾಕೊಂಡಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಇವತ್ತು ಪ್ರತಿಪಕ್ಷಗಳು ಪಟ್ಟು ಹಿಡಿದು ವಿಧಾನಸಭೆ, ವಿಧಾನ ಪರಿಷತ್ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ವಿಪಕ್ಷಗಳನ್ನು ನಡೆದಿದೆ. ಅದರಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆವರೆಗೂ ಕಲಾಪ ನಡೆಸೋದಕ್ಕೆ ಬಿಡಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಗದ್ದಲ ಕೋಲಾಹಲವನ್ನೇ ವಿಧಾನ ಪರಿಷತ್, ವಿಧಾನಸಭೆಯಲ್ಲೂ ಕೂಡ ನಡೆಸಲಾಗಿದೆ. ಅವರ ಉದ್ದೇಶ ಒಂದೇ, ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದು. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಕಲಾಪವನ್ನ ಸುಗಮವಾಗಿ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಸೊ ನಾಗೇಂದ್ರ ಹಠಾವೋನಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ವಿಧಾನಸಭೆ ಹಾಗೇನೆ ವಿಧಾನ ಪರಿಷತ್ ನಲ್ಲಿ ಇವತ್ತು ನಾಗೇಂದ್ರ ಅವರ ವಿಚಾರವನ್ನ ಇಟ್ಟುಕೊಂಡು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಹೋರಾಟವನ್ನ ಮಾಡಲಾಗಿದೆ. ನಾಗೇಂದ್ರ ಹಠಾವೋ ಅಂತ ಹೇಳಿ ಈಗಾಗಲೇ ಹೋರಾಟವನ್ನ ಬಿಜೆಪಿ, ಜೆಡಿಎಸ್ನವರು ಮಾಡಿದ್ದಾರೆ. ಜಿಲ್ಲೆಯಲ್ಲೂ ಕೂಡ ಈ ಒಂದು ಹೋರಾಟ ನಡೆದಿದೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿರುವ ಬಿ ನಾಗೇಂದ್ರ ಅವರನ್ನ ಇಮಿಡಿಯೇಟ್ ಆಗಿ ವಜಾಗೊಳಿಸಬೇಕು. ವಜಾ ಮಾಡುವವರೆಗೂ ಯಾವುದೇ ರೀತಿಯಲ್ಲಿ ಕಲಾಪವನ್ನ ಸುಗಮವಾಗಿ ನಡೆಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಇವತ್ತು ಗದ್ದಲವನ್ನ ಮಾಡಿದ್ದಾರೆ. ಸದನದಲ್ಲಿ ಸಚಿವ ನಾಗೇಂದ್ರ ಕೂತಿರೋದನ್ನ ಕಂಡು ಭಾರಿ ಗದ್ದಲವೇ ಕೂಡ ಇವತ್ತು ನಡೆದಿದೆ. ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿಯ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಇರುವಂತಹ ಬಿ ನಾಗೇಂದ್ರ ಅವರನ್ನ ವಜಾಗೊಳಿಸಬೇಕು. ಜೈಲಿಗೆ ಹೋಗಿ ಬಂದವರಿಗೆ ಸ್ಥಾನಮಾನ ಯಾಕೆ ಅನ್ನೋದು ಇವರ ಪ್ರಶ್ನೆ. ಬಿ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿದ್ಯಾಕೆ? ಈಗಾಗಲೇ ಅವರಿಗೆ ತನಿಖೆಯ ತೂಗುಗತಿಯವರಲ್ಲಿ ಇದೆ, ಇನ್ನೂ ಕೂಡ ಕ್ಲೀನ್ ಚಿಟ್ ಆಗಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ಯಾಕೆ? ಬಿ ನಾಗೇಂದ್ರ ರಾಜೀನಾಮೆ
ರಾಜೀನಾಮೆ ಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲದು, ರಾಜೀನಾಮೆಯನ್ನ ಪಡಿಲೇಬೇಕು ಅಂತ ಹೇಳಿ ಬಿಜೆಪಿ ಸದಸ್ಯರು ಪಟ್ಟನ್ನ ಹಿಡಿದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ದೊಡ್ಡ ಮಟ್ಟದ ಗದ್ದಲ ಕೂಡ ನಡೆದಿದೆ. ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲೂ ಕೂಡ ಬಿಜೆಪಿಯವರು ಇದೇ ವಿಚಾರವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಕಲಾಪ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಸದನದ ಒಳಗೂ ಮತ್ತು ಸದನದ ಹೊರಗೂ ಕೂಡ ಹೋರಾಟಕ್ಕೆ ಪ್ರತಿಪಕ್ಷಗಳು ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು, ಅದೇ ರೀತಿಯಾಗಿ ಸದನದ ಒಳಗೂ ಕೂಡ ಹೋರಾಟ ನಡೆದಿದೆ. ಜಿಲ್ಲೆಯಲ್ಲೂ ಕೂಡ ಹೋರಾಟವನ್ನ ಮಾಡಿದ್ದಾರೆ. ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ಉತ್ತರ ಪಡಿಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಬಿಜೆಪಿ ಸದಸ್ಯರು ಅಲ್ಲಿ ಕೇಳಿದ್ದಾರೆ. ಭ್ರಷ್ಟಾಚಾರದ ಸಚಿವರಿಂದ ಏನು ಉತ್ತರ ಸಿಗುತ್ತೆ ಸ್ವಾಮಿ ಅನ್ನೋದನ್ನ ಕೂಡ ಈಗಾಗಲೇ ಬಿಜೆಪಿ ಸದಸ್ಯರು ಅಲ್ಲಿ ಹೇಳಿರುವಂತದ್ದು. ಹಾಗಾಗಿ 187 ಕೋಟಿ ಅಕ್ರಮದ ಬಗ್ಗೆ ಈಗಾಗಲೇ ನಾಗೇಂದ್ರ ಅವರೇ ಒಪ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರು ಭ್ರಷ್ಟಾಚಾರವನ್ನ ಮಾಡಿದಾರೋ, ತಪ್ಪಿತಸ್ಥರಿದ್ದಾರೋ ಅವರನ್ನ ಈಗಾಗಲೇ ವಜಾಗೊಳಿಸಿ ಮತ್ತೆ ತೆಗೆದುಕೊಂಡಿರೋದು ಯಾಕೆ, ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ, ಅವರ ರಾಜೀನಾಮೆಯನ್ನ ಪಡಿಬೇಕು, ವಜಾ ಮಾಡಬೇಕು ಅಂತ ಕೂಡ ಈಗಾಗಲೇ ಆಗ್ರಹವನ್ನ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕರು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಗದ್ದಲವನ್ನ ಕೂಡ ಮಾಡಿದ್ದಾರೆ. ಈಗಾದ್ರೆ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಬಿಜೆಪಿಯ ಸದಸ್ಯರು ಕಲಾಪದಲ್ಲಿ ಗದ್ದಲವನ್ನ ನಡೆಸಿದ್ದಾರೆ. ಸಚಿವರನ್ನ ಕೂರಿಸಿಕೊಂಡು ತಗೊಳಕಾಗತ್ತ ನಾವು? ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ವಾಲ್ಮೀಕಿ ನಿಗಮದಲ್ಲಿ ಅಲ್ಲ, ಈಗಾಗಲೇ ಚರ್ಚೆ ಮಾಡಿ ಕ್ವಶನ್ ಅವರಾಗ್ಲಿ ಅದಾದ್ಮೇಲೆ ತಗೊಳ್ಳೋಣ. ಈಗ ಅಲ್ಲ, ಒಂದ್ ನಿಮಿಷ ಇರಿ. ಈ ಇಶ್ಯೂ ಅಲ್ಲಿ ಮಾತಾಡಿ ನಾವು ಇಲ್ಲ ಅದು ಮಾತಾಡೋಣ ಆಮೇಲೆ. ಸೊ ಈಗಾಗಲೇ ಇಂತಹ ಸಂದರ್ಭದಲ್ಲಿ ಇದೀಗ ಒಂದ್ ಕಡೆ ಗದ್ದಲ ಆಗ್ತಾ ಇದ್ರೆ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ. ಪ್ರಮುಖವಾಗಿ ಈಗ ಯಾವ ಕಾರಣಕ್ಕಾಗಿ ನೀವು ಗದ್ದಲವನ್ನ ಮಾಡ್ತಾ ಇದ್ದೀರಲ್ಲ ಈ ಒಂದು ಕಲಾಪದಲ್ಲಿ, ಅದನ್ನ ಮಾಡುವಂತಹ ಸರಿಯಾಗಿ ರೀತಿ ಇಲ್ಲ ಅನ್ನೋದನ್ನ ಕೂಡ ಹೇಳಲಾಗಿದೆ. ಪೀಠದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸದನದ ಕೇವಲ ಸದನದ ಒಳಗೆ ಮಾತ್ರ ಅಲ್ಲ, ಸದನದ ಹೊರಗೂ ಕೂಡ ಜಿಲ್ಲಾವಾರು ಕೂಡ ಇವತ್ತು ಹೋರಾಟ ನಡೆದಿದೆ, ಪ್ರತಿಭಟನೆಗಳನ್ನು ನಡೆಸಲಾಗಿದೆ. ರಾಮನಗರ, ತುಮಕೂರು, ಮೈಸೂರು, ಕಲಬುರಗಿ, ಬೆಳಗಾವಿ, ಬಳ್ಳಾರಿಯಲ್ಲಿ ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿ ನಾಗೇಂದ್ರ ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಪಟ್ಟನ್ನ ಹಿಡಿದು ಆಗ್ರಹವನ್ನ ಮಾಡಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಒಂದು ಕಡೆ ಕಲಾಪದಲ್ಲಿ ಬಿಜೆಪಿ ಸದಸ್ಯರು ಇದೇ ವಿಚಾರವನ್ನ ಇಟ್ಕೊಂಡು ಗದ್ದಲವನ್ನ ಮಾಡಿದ್ರೆ, ಮತ್ತೊಂದು ಕಡೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಿಜೆಪಿಯ ನಾಯಕರು ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅನ್ನುವ ಆಗ್ರಹವನ್ನ ಮಾಡಿ ಹೋರಾಟವನ್ನ ನಡೆಸಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ಲಪಾಟ. ಸೊ ಈಗಾಗಲೇ ಬಿಜೆಪಿಯವರು ಈ ವಿಚಾರವನ್ನೇ ಇಟ್ಟುಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಒಂದು ರೀತಿಯಲ್ಲಿ ಇದೀಗ ಸಂಕಷ್ಟಕ್ಕೆ ಒಳಗಾಗಿದೆ. ಏನ್ ಮಾಡುತ್ತೆ? ನಾಗೇಂದ್ರ ಅವರನ್ನ ಈಗಾಗಲೇ ವಜಾಗೊಳಿಸುವಂತಹ ಬಿಜೆಪಿಯ ಹೋರಾಟಕ್ಕೆ ಸಕ್ಸಸ್ ಸಿಗುತ್ತಾ? ಯಾವುದೇ ಕಾರಣಕ್ಕೂ ಅವರನ್ನ ವಜಾಗೊಳಿಸುವ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಈಗಾಗಲೇ ನಾಗೇಂದ್ರ ಅವರನ್ನೇ ಕಂಟಿನ್ಯೂ ಮಾಡ್ತಾರಾ? ಯಾಕಂದ್ರೆ ಕಂಟಿನ್ಯೂ ಮಾಡದೆ ಹೋದ್ರೆ ಮತ್ತೊಂದು ರೀತಿಯಂತಹ ಮುಜುಗರಕ್ಕೆ ಕಾರಣ ಆಗತ್ತೆ ಸರ್ಕಾರಕ್ಕೆ. ಹಾಗಾಗಿ ಕಂಟಿನ್ಯೂ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.